ಆಗುತ್ತೆ. ಫ್ಲಿಪ್ಪರ್ ಆ್ಯಕ್ಚುಲಿ ಫ್ಲ್ಯಾಟ್ ಆಗುತ್ತೆ, ಸೊ ಸ್ಕೀಡ್ ಆಗ್ತಾ ಹೋಗುತ್ತೆ. ಸೊ ಇದು ಇಂಪಾರ್ಟೆಂಟ್ ಸ್ಕಿಲ್ಗಳು, ಇಂಪಾರ್ಟೆಂಟ್ ಸೀಕ್ರೆಟ್ಸು ನಿಮಗೆ ಫ್ಲಿಪ್ಪರ್ ಆಗಬೇಕು ಅಂದರೆ. ವೆಲ್ಕಮ್ ಬ್ಯಾಕ್, ದಿಸ್ ನ್ಯಾಷನಲ್ ಟಿವಿ ಪ್ರೆಸೆನ್ಸ್ ಕ್ರಿಕೆಟ್ ಸೀಕ್ರೆಟ್ 100 days 101 ಕ್ರಿಕೆಟ್ ಟೆಕ್ನಿಕ್. ಸೊ ಇವತ್ತು ಲೆಗ್ ಸ್ಪಿನ್ಗೆ ಬಂದಿದ್ದೀವಿ. ವೇರಿಯೇಷನ್ಸಲ್ಲಿ ಲೆವೆಲಲ್ಲಿದ್ದೀವಿ. ಈಗ ಬೇಸಿಕ್ ಲೆವೆಲೆಲ್ಲ ಮುಗಿಸ್ಕೊಂಡು ವೇರಿಯೇಷನ್ಸ್ ಬಂದಿದ್ದೀವಿ ಸ್ಕಿಲ್ ಲೆವೆಲ್ಗೆ. ಸೊ ಲೆಗ್ ಸ್ಪಿನ್ಗೆ ನಾವು ಗೂಗ್ಲಿನ ಕಲ್ತೀವಿ ಲಾಸ್ಟ್ ಟೈಮು. ಇವತ್ತು ಕಲಿತಾ ಇರೋದು ಸ್ವಲ್ಪ ಔಟ್ ಆಫ್ ಪ್ಯಾಷನ್ನು, ಬಟ್ ತುಂಬ ಎಫೆಕ್ಟಿವ್ ಬಾಲು. ಯಾರು ಕರೆಕ್ಟಾಗಿ ಯೂಸ್ ಮಾಡ್ಕೋತಾರೆ ಅವ್ರಿಗೆ ಲಾಟ್ ಆಫ್ ವಿಕೆಟ್ ತೊಗೋತಾರೆ. ಸೊ ಅದೇ ವೆರೈಟಿ ಅಂದರೆ ಫ್ಲಿಪ್ಪರು ಯಾಕೆ ಜಾಸ್ತಿ ಎಲ್ಲರೂ ಯೂಸ್ ಮಾಡಲ್ಲ ಅಂದರೆ ಕಲಿಯೋದಕ್ಕೆ ಅಷ್ಟು ಕಷ್ಟ ಇದೆ, ಅದರಲ್ಲಿ ಎಕ್ಸ್ಪರ್ಟ್ ಆಗೋದಕ್ಕೆ ಅಷ್ಟೇ ಕಷ್ಟ ಇದೆ. ಸೊ ಅದಕ್ಕೆ ಸ್ವಲ್ಪ ಔಟ್ ಆಫ್ ಪ್ಯಾಷನ್ ಇದೆ. ಹೇಳ್ಕೊಡೋರು ಕೂಡ ಕಮ್ಮಿ ಇದ್ದಾರೆ. ಅದು ಕೂಡ ಒನ್ ಆಫ್ ದ ಮೇನ್ ಫ್ಯಾಕ್ಟರ್ಸು. ಜಾಸ್ತಿ ಜನ ಯೂಸ್ ಮಾಡೋಕ್ಕೆ ಬರಲ್ಲ. ಆ ಥರ ಒಂದು ಬಾಲ್ ಇದೆ ಅನ್ನೋದು ಕೂಡ ತುಂಬ ಮಕ್ಕಳಿಗೆ ಗೊತ್ತಿರಲ್ಲ. ಸೊ ಫ್ಲಿಪ್ಪರ್ ಏನು, ಅದು ಫ್ಲಿಪ್ ಆಗುತ್ತೆ ಕೈಯಿಂದ. ಸೊ ಬಾಲ್ ಯಾವ ರೀತಿ ಬಿಹೇವ್ ಮಾಡುತ್ತೆ ಒಂದು ಫ್ಲಿಪ್ಪರಲ್ಲಿ ಅಂದರೆ, ಬಾಲು ಸ್ಕಿಡ್ ಆಗುತ್ತೆ. ಯೂಶಲಿ ಲೆಗ್ ಸ್ಪಿನ್ನರ್ಸ್ಗೆ ಏನಾಗುತ್ತೆ, ಬಾಲು ಪಿಚ್ಚಾಗಿ ಟರ್ನ್ ಆಗುತ್ತೆ ಆಚೆ. ಗೂಗ್ಲಿ ಆದರೆ ಪಿಚ್ಚಾಗಿ ಒಳಗಡೆ ಟರ್ನ್ ಆಗುತ್ತೆ. ಬಟ್ ಇಲ್ಲಿ ಫ್ಲಿಪ್ಪರು ಅಥವಾ ಸ್ಲೈಡರು ಅಂತ ಕೂಡ ಹೇಳ್ತಾರೆ ಅದನ್ನ. ಸೊ ಬಾಲ್ ಬಿದ್ದು ಸ್ಲೈಡ್ ಆಗುತ್ತೆ, ಬಾಲ್ ಬಿದ್ದು ಸ್ಟ್ರೈಟೇ ಹೋಗುತ್ತೆ. ಸೊ ಜಾಸ್ತಿ ನಿಮಗೆ ಇಲ್ಲಿ ನೀವು ಲೆಗ್ ಸ್ಪಿನ್ಗೆ ನೋಡೋದಾದರೆ ಬಾಲು ಈ ರೀತಿ ಟರ್ನ್ ಆಗ್ತಾ ಇರುತ್ತೆ. ಫ್ಲಿಪ್ಪರ್ಗೆ ಈ ರೀತಿ ಅದೇ ಸಿಮ್ ಪೊಸಿಷನಲ್ಲಿ ವಾಪಸ್ ಹೋಗ್ತಾ ಇರುತ್ತೆ. ಸೊ ಅದು ಫ್ಲಿಪ್ಪರು. ಸೊ ಇಲ್ಲಿ ನೋಡಿದ್ರೆ ಫ್ಲಿಪ್ಪರ್ ಗ್ರಿಪ್ ಏನು ಅಂದರೆ ಸೇಮ್ ಲೆಗ್ ಸ್ಪಿನ್ ಗ್ರಿಪ್ ಏನಿರುತ್ತೆ ಅದೇ ಗ್ರಿಪ್ ಇರುತ್ತೆ. ಅದಕ್ಕೆ ಅಷ್ಟೊಂದು ಎಫೆಕ್ಟಿವ್. ಬ್ಯಾಟ್ಸ್ಮನ್ ಅಷ್ಟು ಈಸಿ ಅಲ್ಲ, ಲಾಸ್ಟ್ ಮೂಮೆಂಟಲ್ಲಿ ಪಿಕ್ ಮಾಡಬೇಕಾಗುತ್ತೆ. ಸೊ ಗ್ರಿಪ್ಪಲ್ಲಿ ಜಾಸ್ತಿ ಚೇಂಜ್ ಇರಲ್ಲ. ಇಲ್ಲಿ ಸ್ವಲ್ಪ ತಮ್ಮು ಮತ್ತು ಫಿಂಗರ್ಸ್ ಎರಡು ಹತ್ರ ಬಂದಿರುತ್ತೆ. ಲೆಗ್ ಸ್ಪಿನ್ಗೆ ಆಚೆ ಇದ್ದರೆ ಈ ರೀತಿ ಆಚೆ ಇದ್ದರೆ ಫ್ಲಿಪ್ಪರ್ಗೆ ಎರಡು ಹತ್ರ ಬರುತ್ತೆ. ಸೊ ಇಲ್ಲಿ ತಮ್ಮು ಸೈಡಲ್ಲಿ ರೆಸ್ಟ್ ಮಾಡ್ತಾ ಇದ್ದಿದ್ದು ನನಗೆ ಇಲ್ಲಿ ಸೆಂಟರ್ಗೆ ಬರುತ್ತೆ. ಸೊ ಜಾಸ್ತಿ ಡಿಫ್ರೆನ್ಸ್ ಇಲ್ಲ ಲೆಗ್ ಸ್ಪಿನ್ ಗ್ರಿಪ್ಗೂ ಫ್ಲಿಪ್ಪರ್ ಗ್ರಿಪ್ಗೂ. ಇಲ್ಲಿ ನನ್ನ ರಿಸ್ಟ್ ಲೆಗ್ ಸ್ಪಿನ್ಗೆ ರಿಲೀಸು ಈ ರೀತಿ ನನ್ನ ಇಂಡೆಕ್ಸ್ ಫಿಂಗರಿಂದ ಆದರೆ, ಇಲ್ಲಿ ನನ್ನ ಫ್ಲಿಪ್ಪರ್ಗೆ ತಮ್ಮಿಂದ ಹೋಗುತ್ತೆ. ತಮ್ಮಿಂದ ಈ ರೀತಿ ಉಲ್ಟಾ ಸ್ಪಿನ್ ಮಾಡ್ತಾರೆ. ಸೊ ಈ ರೀತಿ ಬಾಲ್ ನೋಡ್ಬೋದು ನೀವು, ಬಾಲ್ ಹಿಂದೆ ತಿರುಗ್ತಿದೆ. ಅದೇ ಲೆಗ್ ಸ್ಪಿನ್ಗಾದರೆ ಮುಂದೆ ತಿರುಗುತ್ತೆ, ಅದೇ ಫ್ಲಿಪ್ಪರ್ಗೆ ಹಿಂದೆ ತಿರುಗುತ್ತೆ. ಹಿಂದೆ ತಿರುಗ್ತಾ ಇರೋದ್ರಿಂದ ಬಾಲ್ ಸ್ಕಿಡ್ ಆಗುತ್ತೆ. ಸೊ ಸ್ಕಿಡ್ ಆಗಿ ಸ್ಟ್ರೈಟ್ ಹೋಗುತ್ತೆ. ಸೊ ಜಾಸ್ತಿ ಸ್ಪಿನ್ ಮಾಡ್ತಿರೋದಕ್ಕೆ ಸಖತ್ ಎಫೆಕ್ಟಿವ್ ಬಾಲ್ ಕೂಡ ಆಗಿರುತ್ತೆ. ಸೊ ಇದನ್ನು ಕಲಿಯೋದಾಗೆ ಪ್ರಾಕ್ಟೀಸ್ ಮಾಡೋದು ಹೇಗೆ ಅಂದರೆ, ಸೇಮ್ ಗ್ರಿಪ್ ಇಟ್ಕೋಬೇಕಾಗುತ್ತೆ. ಬಟ್ ದಿಸ್ ಟೈಮ್ ಇಲ್ಲಿಂದ ಅಲ್ಲ, ಆಫ್ ಸ್ಪಿನ್ನರ್ ಥರ. ಸೊ ಇಲ್ಲಿ ರಿಲೀಸ್ ಪಾಯಿಂಟ್ಗೆ ಹೋಗಿ ತಮ್ ಹಿಂಗೆ ಟ್ಯಾಪ್ ಓಪನ್ ಮಾಡೋ ಥರ. ಬಟ್ ತಮ್ಮಿಂದ ಜಾಸ್ತಿ ನಾವು ಕ್ಲಿಕ್ ಮಾಡಬೇಕಾಗುತ್ತೆ. ಎಷ್ಟು ಬಾಲ್ ರಿಲೇಷನ್ಸ್ ಇರುತ್ತೆ ಅಷ್ಟು ಸ್ಕಿಡ್ ಆಗುತ್ತೆ ಬಾಲು, ಅಷ್ಟು ಫಾಸ್ಟಾಗಿ ನುಗ್ಗುತ್ತೆ ಬಾಲು, ಬ್ಯಾಟ್ಸ್ಮನ್ಗೆ ಅರಿ ಮಾಡುತ್ತೆ. ಸೊ ಅಷ್ಟು ಸ್ಮಾಲ್ ತೆಗ್ತಾದರೂ ಸಖತ್ತು ಡಿಫ್ರೆನ್ಸ್ ಖಂಡಿತ ಕ್ರಿಯೇಟ್ ಆಗುತ್ತೆ ಇಲ್ಲಿ ಹೀಗೆ. ಸೊ ಪ್ರಾಕ್ಟೀಸ್ ಮಾಡೋದು ಎಷ್ಟು ಬ್ಯಾಕ್ ಸ್ಪಿನ್ ಇರುತ್ತೆ ನೋಡಿ. ನೀವು ಕರೆಕ್ಟಾಗಿ ಕೇಳಿಸ್ಕೊಂಡ್ರೆ ನನಗೆ ಇಲ್ಲಿ ಫ್ಲಿಕ್ ಕೂಡ ಸೌಂಡ್ ಕೇಳ್ಬೋದು ನಿಮಗೆ ಇಲ್ಲಿ. ಸೊ ಪ್ರಾಕ್ಟೀಸ್ ಮಾಡ್ತಾ ಇಲ್ಲಿ ನನಗೆ ಒಂಚೂರು ಬೆಟರ್ ಕಂಟ್ರೋಲ್ ಸಿಗ್ತಾಯಿದೆ ಅಂದಾಗ ನಾನು ಹೋಗ್ತಾ ಇರೋದು ಇಲ್ಲಿಂದ ಜಸ್ಟ್ ರಿಲೀಸ್. ಸುಮ್ಮನೆ ನಿಂತ್ಕೋಬೇಕು ರನ್ನಪ್ಪಲ್ಲಿ ಹೀಗೆ. ಸ್ಟಾರ್ಟಿಂಗ್ ಸ್ವಲ್ಪ ಮೇಲೆ ಹೋಗುತ್ತೆ, ತೊಂದರೆ ಇಲ್ಲ. ನಾವು ಕಲಿತಾ ಬರುತ್ತೆ. ಸೊ ಮತ್ತು ರಿಮೈಂಡರು, ಯಾವುದೇ ಸ್ಕಿಲ್ ಕಲಿಬೇಕಾದರೂ ಸ್ಲೋ ಆಗಿ ಸ್ಟಡಿಯಾಗಿ ಕಲಿಬೇಕಾಗುತ್ತೆ. ಸ್ಟ್ರೈಟಾಗಿ ನೀವು ರನ್ನಪ್ಪಿಂದ ಟ್ರೈ ಮಾಡ್ತೀರ ಅಂದರೆ ಬರಲ್ಲ. 20 ಸಲ ಟ್ರೈ ಮಾಡಿದ್ರೂ ನಿಮಗೆ ಬರಲ್ಲ, ಕಾನ್ಫಿಡೆನ್ಸ್ ಬರಲ್ಲ, ಅದರಿಂದ ಇಂಪ್ರೂವ್ ಆಗಲ್ಲ. ಸೊ ಯಾವುದೇ ಆದ್ರೂ ಅದರದ್ದೇ ಆದ ಟೈಮ್ ತೊಗೊಳುತ್ತೆ. ಸೊ ಅದರದ್ದೇ ಆದ ಪ್ರಾಕ್ಟೀಸ್ ಟೈಮ್ ಹಿಡಿಯುತ್ತೆ. ಸೊ ಟ್ರೈ ಮಾಡ್ತಾನೆ ಇರಬೇಕಾಗುತ್ತೆ. ಖಂಡಿತ 6ರಲ್ಲಿ ಒಂದು ಬಾಲ್ ನಿಮಗೆ ಅದು ಫೀಲ್ ಬಂದಾಗ ಅದನ್ನು ರಿಪೀಟ್ ಮಾಡ್ತಾ ಹೋಗ್ತೀರಾ. ಸೊ ಅದು ಲರ್ನಿಂಗ್ ಸ್ಟೇಜಸ್ಗಳು. ಸೊ ನಿಂತ್ಕೊಂಡು ಹಾಕಬೇಕಾಗುತ್ತೆ ಹೀಗೆ. ಇದನ್ನು ನಿಂತ್ಕೊಂಡು ಹಾಕ್ತಿರೋದನ್ನು ಸ್ವಲ್ಪ ಮೇಲೆ ಹೋದ್ರೆ ಪರವಾಗಿಲ್ಲ, ಈ ರೀತಿ ಫ್ಲ್ಯಾಟ್ ಕೂಡ ಹೋಗಬೇಕಾಗುತ್ತೆ. ಫ್ಲಿಪ್ಪರ್ ಆ್ಯಕ್ಚುಲಿ ಫ್ಲ್ಯಾಟ್ ಹೋಗುತ್ತೆ, ಸೊ ಸ್ಕೀಡ್ ಆಗ್ತಾ ಹೋಗುತ್ತೆ. ಸೊ ಇದು ಇಂಪಾರ್ಟೆಂಟ್ ಸ್ಕಿಲ್ಗಳು, ಇಂಪಾರ್ಟೆಂಟ್ ಸೀಕ್ರೆಟ್ಸು ನಿಮಗೆ ಫ್ಲಿಪ್ಪರ್ ಆಗಬೇಕು ಅಂದರೆ. ಸೊ ಗುಡ್ ಲಕ್, ಕೀಪ್ ಇಂಪ್ರೂವಿಂಗ್, ಕೀಪ್ ಎಕ್ಸ್ಪೆರಿಮೆಂಟಿಂಗ್, ಕೀಪ್ ಟ್ರೈಯಿಂಗ್ ನ್ಯೂ ಥಿಂಗ್ಸ್. ಗುಡ್ ಲಕ್.